ಖಾಸಗಿ ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಂಡು ಹೋಗಬಹುದು. ಈ ಹಿಂದೆ ಬಿಜೆಪಿ ಸರ್ಕಾರ ಹಿಜಾಬ್ ಬ್ಯಾನ್ ಮಾಡಿತ್ತು. ಆ ಆದೇಶವನ್ನ ರಾಜ್ಯ ಸರ್ಕಾರ ರದ್ದು ಮಾಡಿ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಜೊತೆಗೆ ಹಿಂದೂ ಧರ್ಮದ ಪವಿತ್ರ ದಾರ, ಪೇಟ, ರುದ್ರಾಕ್ಷಿ, ಜನಿವಾರ ಸೇರಿ ಎಲ್ಲ ಧರ್ಮಗಳ ಧಾರ್ಮಿಕ ವಸ್ತುಗಳಿಗೂ ಕೂಡ ಅವಕಾಶ ಕೊಡಲಾಗಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವತ್ತು ಹೇಳಿದ್ದಾರೆ. ಶಾಲಾ ಆವರಣದೊಳಗೆ ಇನ್ಮುಂದೆ ಹಿಜಾಬ್ ಧರಿಸಬಹುದು, ಪೇಟ ಧರಿಸಬಹುದು. ಶಾಲಾ ಕಾಲೇಜುಗಳು ಖಾಸಗಿ ಆಗಿರಬಹುದು ಅಥವಾ ಸರ್ಕಾರಿ ಆಗಿರಬಹುದು, ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇದು ಅನ್ವಯ ಆಗುತ್ತೆ. ಅದು ಈ ಶೈಕ್ಷಣಿಕ ವರ್ಷದಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಹಿಜಾಬ್ ಬ್ಯಾನ್ ಆದೇಶ ರದ್ದು ಮಾಡಿದ್ದು ಈಗ ಇದೇನು ಹೊಸ ವಿವಾದಕ್ಕೆ ನಾಂದಿ ಹಾಡುತ್ತಾ ಬಿಜೆಪಿ ಇದನ್ನ ಹೇಗೆ ಬಿಂಬಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಾಲೆಗೆ ಎಲ್ಲದೂ ಕೂಡ ನಮ್ದು ಎಜುಕೇಶನ್ ಆಕ್ಟ್ ಇದೆ. ಎಜುಕೇಶನ್ ಆಕ್ಟ್ ಅವರು ಪ್ಯಾರಾ ನಂಬರ್ ಎಲ್ಲ ಬೇಕಾದ್ರೆ ಕೋಟ್ ಮಾಡ್ತಾರೆ, ಅದೆಲ್ಲ ಗೊತ್ತಿರ್ತದೆ. ಆ ಆಕ್ಟ್ ಅಲ್ಲಿ ನಮ್ಮ ಲಿಮಿಟೇಷನ್ ಅಲ್ಲಿ ಏನಿದೆ, ನಾವು ಯಾವ ರೀತಿ ಕಾನೂನನ್ನು ತರಬಹುದು, ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಯಾವುದೇ ತರದ ನೋವುಗಳು, ಅವರಿಗೆ ಒತ್ತಡ, ನೋವು ಅಂತ ಹೇಳೋದಿಲ್ಲ, ಒತ್ತಡಗಳ ಅದಕ್ಕೆ ಮಕ್ಕಳು ಯಾಕೆ ಬರ್ತಾರೆ ಶಾಲೆಗೆ, ಇದಕ್ಕಂತೂ ಬರೋದಿಲ್ಲ. ಇದನ್ನ ಅವ್ರ ಮನೆಯಿಂದ, ಅವ್ರ ಧರ್ಮದಲ್ಲಿ, ಅವ್ರ ಜಾತಿಯಲ್ಲಿ, ಅವರ ಸಂಪ್ರದಾಯದಲ್ಲಿ ತರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬೇಕು. ಆ ನಿಟ್ಟಿನ ಮೇಲೆ ಮಾತ್ರ ಇದು ಮಾಡಿದರು. ಯಾರೇ ಪಾಪ ವಿರುದ್ಧ ಇಲ್ಲ, ಯಾರೋ ಪರವಾಗಿ ಇದೆಲ್ಲ ಯಾವಾಗಲೂ ಮಾಡ್ಬೋದಾಗಿತ್ತು. ಇದು ಯಾವಾಗ ಈವೆಂಟ್ಸ್ ಜಾಸ್ತಿ ಆಗ್ತಾ ಬಂತು, ಅದ್ರ ಮೇಲೆ ನಾವು ಈ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡು ಆದಷ್ಟು ಬೇಗ ನೀವು ಮಾಡಿ ಎಂದು. ಯಾಕಂದ್ರೆ ಶಾಲೆ ನಡೀತಕ್ಕಂಥ ಸಂದರ್ಭದಲ್ಲಿ ಸಡನ್ ಆಗಿ ಒಂದು ರೂಲ್ಸ್ ತಂದ್ಬಿಡ್ತೀವಿ, ಅದು ಆಗಬಾರ್ದು. ಅದನ್ನ ನೀವು ಜವಾಬ್ದಾರಿ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಮೇಲೆ ನಾವು ಇವತ್ತು ಮಾಡ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಮೇಡಮ್, ಅಲ್ಲ ಈಗ ಇದು ಓಲೈಕೆ ರಾಜಕಾರಣ ಅಂತನಾ ಅಥವಾ ಅಲ್ಲ, ಈಗ ಓಲೈಕೆ ಅವರು ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ಅವರು ಪ್ರಾಮಿಸ್ ಮಾಡಿದ್ರು ಮುಸಲ್ಮಾನರಿಗೆ, ಇಲ್ಲ ನಾವು ಹಿಜಾಬ್ ಬ್ಯಾನ್ ತೆಗಿತೀವಿ ಅಂತ. ಅದಾದ್ಮೇಲೆ ಮೊನ್ನೆ ಮುಸಲ್ಮಾನ ಸಮುದಾಯ ರೊಚ್ಚಿಗೆದ್ದಾಗ ಈ ಅಬ್ದುಲ್ ರಜಾಕ್ ಅವರೆಲ್ಲ ಸೇರಿ ಮುಸ್ಲಿಂ ಧರ್ಮಗುರುಗಳು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅವರು ಕೂಡ ಅದನ್ನ ಹೇಳಿದ್ರು, ನೀವು ಬಹಳ ಪ್ರಾಮಿಸ್ ಮಾಡಿದ್ರಿ ನಮ್ಗೆ, ಆ ಪ್ರಾಮಿಸ್ ಅಲ್ಲಿ ಹಿಜಾಬ್ ಕೂಡ ಒಂದಿತ್ತು, ಆದ್ರೆ ಆ ಪ್ರಾಮಿಸ್ ಅನ್ನ ಇನ್ನೂ ಫುಲ್ಫಿಲ್ ಮಾಡಿಲ್ಲ, ಅದು ಆಗಬೇಕು ಅಂತ. ಮೊನ್ನೆ ಏನು ದಾವಣಗೆರೆ ಬೈ ಎಲೆಕ್ಷನ್ ನಡೆದಾಗ ಅಲ್ಪಸಂಖ್ಯಾತರು ರೊಚ್ಚಿಗೆದ್ದಿದ್ರು, ಟಿಕೆಟ್ ಕೊಟ್ಟಿಲ್ಲ ಅಂತ, ಅದಕ್ಕೆ ವಿರುದ್ಧವಾಗಿ ಏನು ಪ್ರೆಸ್ ಮೀಟ್ ಮಾಡಲಾಯಿತು ಹಲವಾರು ಮೌಲ್ವಿಗಳ ನೇತೃತ್ವದಲ್ಲಿ. ಆಗ ಈ ಬೇಡಿಕೆಯನ್ನು ಕೂಡ ಇಡಲಾಗಿತ್ತು, ನಿಮ್ದು ಪ್ರಾಮಿಸ್ ಇದೆ ಏನು ಅಂತಂದ್ರೆ, ನೀವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ಬ್ಯಾನ್ ನಿಷೇಧ ಏನಿದೆ ಅದನ್ನ ನಾವು ವಾಪಸ್ ಹಿಂಪಡಿತೀವಿ ಅಂತ, ಅದನ್ನ ಮಾಡ್ಬೇಕು ಅಂತ. ಮತ್ತೆ ಈಗ CET ಅಲ್ಲಿ ಅದು ಕೃಪಾನಿಧಿ ಕಾಲೇಜ್ ಒಂದು ಜನಿವಾರದ್ದು ಒಂದು ಸ್ವಲ್ಪ ಇಶ್ಯೂ ಆಯ್ತಲ್ಲ, ಸೊ ಆ ಇಶ್ಯೂವನ್ನ ಬಳಸ್ಕೊಂಡು ಹಿಂದೆ ಅವ್ರು ಪ್ರಾಮಿಸ್ ಮಾಡಿದ್ದು ಮತ್ತು ಅಲ್ಪಸಂಖ್ಯಾತರು ಏನ್ ಇವಾಗ ಒಂದ್ ಸ್ವಲ್ಪ ರೊಚ್ಚಿಗೆದ್ದಿದ್ದಾರಲ್ಲ ಅವರನ್ನ ಒಂದ್ ಸ್ವಲ್ಪ ತಣ್ಣಗ್ ಮಾಡೋದಕ್ಕೆ ಒಂದು ಸರಿಯಾದ ಟೈಮ್ಗೆ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ತಾವು ಹೇಳಿದಾಗ ಅಲ್ಪಸಂಖ್ಯಾತರು ಏನ್ ಮುನಿಸ್ಕೊಂಡಿದ್ರಲ್ಲ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ, ಮತ್ತು ಅದರ್ವೈಸ್ ಆಲ್ಸೋ ಅವ್ರದೊಂದು ಪ್ರಾಮಿಸ್ ಇತ್ತು, ಅದೇನು ಇವತ್ತು ದುತ್ತಂತ ಅವರು ತೆಗೆದುಕೊಂಡಿರುವಂತ ನಿರ್ಧಾರ ಅಲ್ಲ, ಆ ನಿರ್ಧಾರ ತೆಗೆದುಕೊಳ್ಳೋದು ಬಾಕಿ ಇತ್ತು. ಆದ್ರೆ ಈಗ ಅವರು ಅಲ್ಪಸಂಖ್ಯಾತರು ಸ್ವಲ್ಪ ಅಸಮಾಧಾನಗೊಂಡಿರೋದ್ರಿಂದ ಅವರನ್ನ ಸಮಾಧಾನ ಪಡಿಸೋದಕ್ಕೆ, ಗಾಯಕ್ಕೆ ಒಂದ್ ಸ್ವಲ್ಪ ಏನಾದ್ರೂ ಮುಲಾಮ್ ಹಚ್ಚೋದಕ್ಕೆ ಈಗ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈ ಕೇಸು ನಾನು ಈ ಹಿಂದೆ ಬೇರೆ ಚಾನಲ್ ಅಲ್ಲಿ ಇದ್ದೆ, ನಾನು ಹೇಳಿದ್ದೆ ಇದು ಕಾಂಗ್ರೆಸ್ ಬಂದ್ರೆ ಡೆಫಿನೆಟ್ಲಿ ಇದು ವಾಪಸ್ ತಗೊಳ್ತಾರೆ ಅಂತ. ಸೊ ಇದು ನಿಜಕ್ಕೂ ಕೂಡ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ, ಮಕ್ಕಳಲ್ಲಿ ಜಾತ್ಯತೀತ ತತ್ವಗಳನ್ನ ಅಥವಾ ಮಕ್ಕಳಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತ ಒಗ್ಗಟ್ಟನ್ನ ಮೂಡಿಸುವಂತಹ ಹಿತದೃಷ್ಟಿಯಿಂದ ತೆಗೆದುಕೊಂಡಂತಹ ನಿರ್ಧಾರವ ಹೌದಾ ಅಲ್ವಾ ಅಂತ ಸಿಕ್ಕಾಪಟ್ಟೆ ಡಿಬೇಟ್ ಆಗಿತ್ತು ಹಿಜಾಬ್ ನಿಷೇಧ ಆದಾಗ. ಇಡೀ ಏನಿಲ್ಲ ಅಂದ್ರೂ 1 ತಿಂಗಳು 2 ತಿಂಗಳು ಬರೀ ಹಿಜಾಬ್ ಮೇಲೆನೆ ನಮ್ದು ಚರ್ಚೆ ನಡೆದಿತ್ತು. ಆವಾಗ್ಲೇ ಹೇಳಿದ್ದೆ ನಾನು, ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಅದು ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಹಿಂದೂಗಳೇ ಆಗಿರ್ಬೋದು, ಸೊ ಕೇವಲ ಒಂದು ವಸ್ತ್ರ ಧರಿಸಿದ್ದ ಮಾತ್ರಕ್ಕೆ, ಒಂದು ತಲೆ ಮೇಲೆ ಬಟ್ಟೆ ಹಾಕಿದ್ದ ಮಾತ್ರಕ್ಕೆ ಒಬ್ಬ ಹೆಣ್ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ನಿರಾಕರಿಸ್ತೀರಿ ಅಂತ ಅಂತಾರೆ, ಅದು ಆ ಹೆಣ್ಣುಮಗಳಿಗೆ ನೀವು ಮಾಡುವಂತಹ ಅನ್ಯಾಯ. ಯಾಕೆ ಅಂತಂದ್ರೆ ನಾವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಾವೇನು ಸ್ಲೋಗನ್ ಹೇಳ್ತೀವಿ ಅದು ಬಿಜೆಪಿಗೆ ಸೀಮಿತ ಅಲ್ಲ, ಇನ್ ಜನರಲ್ ಆಗಿ
ಸೊ ಒಬ್ಬ ಹೆಣ್ಮಗಳು ಹಾಕುವಂತಹ ವಸ್ತ್ರಕ್ಕೆ ಆಕೆಯನ್ನ ನೀವು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋದಿದೆಯಲ್ಲ, ಅದು ಯಾರು ಕೂಡ ಒಪ್ಪಿಕೊಳ್ಳುವಂತದ್ದಲ್ಲ. ಅದರ್ವೈಸ್ ಆಲ್ಸೋ ಈ ಹಿಜಾಬ್ ಇಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು, ಮುಸಲ್ಮಾನ ವಿದ್ಯಾರ್ಥಿಗಳು ಬರೀಲಿಲ್ಲ ಎಕ್ಸಾಮ್. ಅದ್ರಲ್ಲಿ 2 ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಹೈಕೋರ್ಟ್ ಮೆಟ್ಟಿಲು ಏರಿದಾಗ ಹೈಕೋರ್ಟ್ ಹೇಳಿತ್ತು ಇಲ್ಲ, ಮುಸಲ್ಮಾನರ ಸಂಪ್ರದಾಯದ ಪ್ರಕಾರ ಹಿಜಾಬ್ ಕಡ್ಡಾಯ ಅಲ್ಲ ಅಂತ ತೀರ್ಪು ಕೊಟ್ಟಿತ್ತು. ಆಗ್ಲೂ ಕೂಡ ಈ ಮಕ್ಕಳು ಯಾರ್ಯಾರು ಕೋರ್ಟ್ಗೆ ಹೋಗಿದ್ರು ಅವ್ರು ಹೇಳಿದ್ರು, ಬಾಬಾ ಅಂಬೇಡ್ಕರ್ ಅವ್ರು ಏನಾದ್ರು ಈ ಸಂದರ್ಭದಲ್ಲಿ ಇದ್ದಿದ್ರೆ ಅವರು ಕೂಡ ಕಣ್ಣೀರ್ ಹಾಕ್ತಿದ್ರು ಅಂತ ಎಲ್ಲ ಕಮೆಂಟ್ ಮಾಡಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಒಬ್ಬ ನ್ಯಾಯಮೂರ್ತಿಗಳು ಒಂಥರ, ಇನ್ನೊಬ್ಬ ನ್ಯಾಯಮೂರ್ತಿಗಳು ಒಂಥರ ತೀರ್ಪನ್ನ ಕೊಡ್ತಾರೆ. ಈಗ ವಿಸ್ತೃತ ಪೀಠದಲ್ಲಿ ಈ ಮೊಕದ್ದಮೆ ಇದೆ, ಈ ಪ್ರಕರಣ ಇನ್ನೂ ಇದೆ. ಹಿಜಾಬ್ ಅದು ಕೇವಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅಷ್ಟೇ ಅಲ್ಲದೆ ಹಿಜಾಬ್ ಹಾಕಲೇಬೇಕಾ ಬೇಡವಾ ಧರ್ಮದ ಪ್ರಕಾರ ಅನ್ನೋ ಒಂದು ತಿರುವನ್ನು ಕೂಡ ಪಡೆದುಕೊಂಡಿದೆ.